ಓಂ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ದೈವ ಮಾಸಿಕ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ವೀಕ್ಷಕರ, ಇಂದಿನ ವಿಷಯ ಮೇ ತಿಂಗಳ 12 ರಾಶಿ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಅದರಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಈ ಮೇಷರಾಶಿ ವೈಶಾಖ ಮಾಸದ್ದು ಸಂಪೂರ್ಣವಾಗಿ ನಿಮ್ಮ ಒಂದು ಭವಿಷ್ಯ ಪ್ರಕಾರದಲ್ಲಿ ಈ ತಿಂಗಳ ಮಾಸದಲ್ಲಿ ಏನು ನಡೆಯುತ್ತೆ, ಏನು ನಡೀತಾ ಇಲ್ಲ, ಏನು ನಡೆಯುತ್ತೆ, ಮುಂದೆ ಏನು ಆಗುತ್ತೆ ಅಂತ ಪ್ರತಿಯೊಂದು ವಿಚಾರ ತಿಳಿಸೋದಕ್ಕೆ ಬಂದಿದ್ದೇನೆ. ಅದರಲ್ಲಿ ಗುರು ಬದಲಾವಣೆ ಆಗುವಂಥ ಪ್ರಸಂಗಗಳು ಇದೆ. ಈ ತಿಂಗಳಲ್ಲಿ ಸಂಪೂರ್ಣವಾಗಿ ಬಲ ಕಳ್ಕೊಳ್ಳೋ ಸ್ಥಿತಿ ಬರುತ್ತೆ. ಯಾಕಂತಂದರೆ ಗುರುಬಲ ಇರೋದಿಲ್ಲ, ಅಂದರೆ ಸಪೋರ್ಟಿಂಗ್ ಇರೋದಿಲ್ಲ ಅಂತ. ಇದರಿಂದ ಏನಾಗ್ತಾ ಹೋಗುತ್ತೆ, ಅವರು ಅನೇಕ ರೀತಿಯ ಕಷ್ಟಗಳು ಎದುರಾಗುವಂಥ ಸಂದರ್ಭಗಳು ಕೂಡ ಬರುತ್ತೆ. ಅನೇಕ ಕಷ್ಟಗಳು, ನಷ್ಟಗಳು, ಸಮಸ್ಯೆಗಳು ಎದುರಿಸುವಂಥ ಸ್ಥಿತಿ ಗತಿ ಎಲ್ಲನೂ ವಿರುದ್ಧ ಆಗಿರುತ್ತೆ ಅವರಿಗೆ. ಯಾಕಂತಂದರೆ ಗುರುಬಲ ಕಳ್ಕೊಂಡ ಕಾರಣಕ್ಕೆ ಈ ರಾಶಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಸುರಿಮಳೆ ರೂಪದಲ್ಲಿ ನಡೀತಾ ಹೋಗುತ್ತೆ. ಇದರಿಂದಾಗಿ ಅವ್ರು ಏನೇ ಮಾಡಿದ್ರು ಕೂಡ ಕಷ್ಟಕರ ಜೀವನ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ ಈ ಮಾಸದಲ್ಲಿ ಈ ರಾಶಿಯವರಿಗೆ. ಯಾಕಂತಂದರೆ ಸಂಪೂರ್ಣವಾಗಿ ಅವರ ಜೀವನದಲ್ಲಿ ಗುರು ಇದ್ದರೆ ಬಲ, ಗುರುನೇ ಇಲ್ಲ ಅಂತಂದರೆ ಬಲ ಎಲ್ಲಿಂದ ಬರುತ್ತೆ? ಇದರಿಂದಾಗಿ ಬಲ ಇಲ್ಲ ಅಂತಂದರೆ, ಶಕ್ತಿ ಇಲ್ಲ ಅಂತಂದರೆ ಈ ರಾಶಿಯವರಿಗೆ ನಡೆಯೋದು ಸಂಪೂರ್ಣ ಕಷ್ಟ ಆಗ್ಬಿಡುತ್ತೆ ಇಂಥ ಒಂದು ಸ್ಥಿತಿ ವಿಚಾರದಲ್ಲಿ. ಮತ್ತು ಅನಾನುಕೂಲ ಪರಿಸ್ಥಿತಿ ಉತ್ಪತ್ತಿ ಆಗೋ ಸಂದರ್ಭಗಳು ಜಾಸ್ತಿ. ಈ ರಾಶಿಯವರಿಗೆ ಅನಾನುಕೂಲ, ಕಿರಿಕಿರಿ ಮತ್ತು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಸಣ್ಣ ಪುಟ್ಟ ವಿಚಾರಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಈ ಉತ್ಪತ್ತಿಯಿಂದಾಗಿ ಅವರಿಗೆ ಲಾಭಕ್ಕಿಂತ ನಷ್ಟದಲ್ಲೇ ಜೀವನ ನಡೆಯುವಂಥ ಯೋಗ ಬರುತ್ತೆ ಈ ತಿಂಗಳು, ಈ ಮಾಸದಲ್ಲಿ. ಯಾಕಂತಂದರೆ ಷಡಶಾ ಶನಿ ಇದೆ, ಅದರಲ್ಲೂ ಈ ತಿಂಗಳಂತೂ ಗುರುನೂ ಇರೋದಿಲ್ಲ. ಇದರಿಂದಾಗಿ ಎಲ್ಲರೂ ವಿರುದ್ಧ ಆಗ್ತಾ ಹೋಗುವಂಥ ಸ್ಥಿತಿ ಬರುತ್ತೆ. ಮತ್ತು ಬಂಧು ಮಿತ್ರರು ಒಟ್ಟಿಗೆ ಮಾನಸಿಕ ಹಿಂಸೆ, ಜಂಜಾಟಗಳು ಅನುಭವಿಸುವಂಥ ಯೋಗ. ಯಾಕಂತಂದರೆ ಬಂಧು ಮಿತ್ರ ಸ್ನೇಹಿತರು ಯಾರೇ ಇರಲಿ, ಅವ್ರ ಬಳಗದಲ್ಲೇ ಇರಲಿ, ಈ ರಾಶಿಯವರು ಸಂಪೂರ್ಣವಾಗಿ ಜಂಜಾಟದಲ್ಲಿ ಜೀವನ ಕಳೆಯುವಂಥ ಯೋಗ ಬರುತ್ತೆ ಈ ಮಾಸದಲ್ಲಿ ಅವರಿಗೆ. ಯಾಕಂತಂದರೆ ಏನೇ ಮಾಡಿದ್ರು ಬರೀ ವಿಫಲ ಪ್ರಯತ್ನಗಳು ಆಗ್ತಾ ಹೋಗುತ್ತೆ. ಕಲಹಗಳು, ಜಗಳ, ಕಿರಿಕಿರಿ, ಮೂಲ ಈ ಥರದಲ್ಲಿ ಅವ್ರ ಜೀವನ ನಡೀತಾ ಹೋಗುತ್ತೆ. ಇದರಿಂದಾಗಿ ಶಾಂತಿ ಇರೋದಿಲ್ಲ ಅವರಿಗೆ. ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಹಿಂಸೆ ರೂಪದಲ್ಲಿ ಆಗ್ತಾ ಹೋಗುತ್ತೆ ಅವರಿಗೆ. ಯಾಕಂತಂದರೆ ಎಲ್ಲ ಚೆನ್ನಾಗಿದ್ದರೂ ಸಹ ಅವ್ರೇನೋ ಕಳ್ಕೊಳ್ಳೋ ಸ್ಥಿತಿಯಲ್ಲಿ ಬರ್ತಾ ಹೋಗುತ್ತೆ. ಯಾಕಂದ್ರೆ ಒತ್ತಡ ಮೇಲೆ ಒತ್ತಡ, ಪರಿಸ್ಥಿತಿ ನಿಭಾಯಿಸೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಮತ್ತು ಮಕ್ಕಳಿಂದ ತೊಂದರೆಗಳು, ತಾಪತ್ರಯ ಹೆಚ್ಚಾಗೋದು ಪರಿಸ್ಥಿತಿ ಬರ್ತಾ ಹೋಗುತ್ತೆ. ಈ ರಾಶಿಯವರು ಮಕ್ಕಳಿಂದ ತಾಪತ್ರಯಗಳು, ತೊಂದರೆಗಳು ಮತ್ತು ಮಗು ಏನೋ ತಪ್ಪು ಮಾಡಿರ್ತಾನೆ, ಆದರೆ ಇವ್ರ ತಂದೆ ತಾಯಿ ಮೇಲೆ ಅಪವಾದ ಬರೋದು, ಇಲ್ಲ ಗುರು ಹಿರಿಯರ ಮೇಲೆ ತೊಂದರೆಗಳು ಬರೋದು, ಈ ಥರದಲ್ಲಿ ಸಂಪೂರ್ಣವಾಗಿ ಪೆಟ್ಟು ಬೀಳುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಹಣಕಾಸು ವಿಚಾರದಲ್ಲಿ ಅನಾನುಕೂಲ ಜಾಸ್ತಿ. ಹಣಕಾಸು ವಿಚಾರದಲ್ಲಿ ಈ ತಿಂಗಳಲ್ಲಿ, ಈ ಮಾಸದಲ್ಲಿ ಸಂಪೂರ್ಣವಾಗಿ ಹಣಕಾಸು ವಿಚಾರದಲ್ಲೂ ಕೂಡ ಸಂಪೂರ್ಣವಾಗಿ ಅನುಕೂಲ ಇದ್ದರೂ ಸಹ ಅವ್ರಿಗೆ ಉಳಿಯೋದು ಭಾಳ ತೊಂದರೆಗಳಾಗ್ತಾ ಹೋಗುತ್ತೆ. ಉಳಿಯೋದಿಲ್ಲ ಕೈಯಲ್ಲಿ. ಎಷ್ಟೇ ದುಡಿದ್ರು, ಎಷ್ಟೇ ಅವರು ಪ್ರಯತ್ನ ಮಾಡಿ ಅದಕ್ಕೂ ಒಂದು ಕೂಡಿಟ್ಟರೂ ಕೂಡ ಅದು ಇನ್ನೊಂದಕ್ಕೆ ಖರ್ಚಾಗ್ತಾ ಹೋಗುತ್ತೆ. ಇದರಿಂದಾಗಿ ಮೇಷರಾಶಿಯವರಿಗೆ ಸ್ವಲ್ಪ ದುಡ್ಡಿನ ತಾಪತ್ರೆ ಬರುವಂಥ ಹೆಚ್ಚು ವಿಚಾರಗಳಿದೆ. ಇದರಿಂದಾಗಿ ಸಾಲದ ರೂಪದಲ್ಲಿ ಬರುತ್ತೆ. ಸಾಲ ಅಂದರೆ ದುಡ್ಡು ಬರೋ ಸ್ಥಿತಿಯಲ್ಲಿ ಇದ್ದರೂ ಕೂಡ ಬರೀ ಸಾಲ, ಬರೀ ಕಿರಿಕಿರಿ ಮತ್ತು ಎಷ್ಟೇ ನೀವು ಕಷ್ಟಪಟ್ಟರೂ ಕೂಡ ಯಾವುದೇ ಸಮಸ್ಯೆಗಳು, ಹಣಕಾಸು ವಿಚಾರ ನಿಭಾಯಿಸೋಕೆ ನಿಮ್ಮ ಕೈಲಿ ಆಗೋದಿಲ್ಲ. ಈ ಮಾಸದಲ್ಲಿ ಸಂಪೂರ್ಣ ತೊಂದರೆಗಳಾಗುವಂಥ ಯೋಗ ಮತ್ತು ಮನೋವಾಯ ವ್ಯಾಧಿಗಳಿಗೂ ತೊಂದರೆ ಆಗ್ತಾ ಹೋಗುತ್ತೆ. ಮನೋವ್ಯಾಧಿಗಳು ಹೆಚ್ಚಾಗೋ ಪ್ರಸಂಗಗಳು, ಮನೋರೋಗ ಮತ್ತು ಮನಸ್ಸಿನ ಒತ್ತಡಗಳು ಮತ್ತು ಆರೋಗ್ಯದಲ್ಲಿ ಏರುಪೇರು ರೂಪದಲ್ಲಿ ತೊಂದರೆಗಳಾಗಲಿ ಮತ್ತು ಎಲ್ಲ ರೀತಿ ಚೆನ್ನಾಗಿದ್ರು ಕೂಡ ಜೀರ್ಣಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಒಣ ಬಾಧೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಅವ್ರು ಮಾಡ್ಯಾನಂತ ಅಪಪ್ರಚಾರ ಬಂದು ಸಮಸ್ಯೆಗಳು ಈಡಾಗುವ ಪ್ರಸಂಗಗಳು ಬರ್ತಾ ಹೋಗುತ್ತೆ. ಇದರಿಂದಾಗಿ ಒತ್ತಡ ಮೇಲೆ ಜಾಸ್ತಿ ಬಂದು ವ್ಯಾಪಾರ ಮತ್ತು ಉದ್ಯೋಗಗಳ ಕೆಲಸಗಳು ಸಾಧಾರಣ ಇರುತ್ತೆ. ಈ ಒಂದು ಮನೋವ್ಯಾಧಿಗಳಿಂದಾಗಿ ವ್ಯಾಪಾರದ ಮೇಲೆ ಆಗಲಿ, ಉದ್ಯೋಗದ ಮೇಲೆ ಆಗಲಿ, ಇದ್ರ ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ. ಎಷ್ಟೇ ಕಷ್ಟಪಟ್ಟು ದುಡಿಯೋಕ್ಕೆ ಪ್ರಯತ್ನ ಮಾಡಿದ್ರು ಸಹ ಅವರಿಗೆ ಯಾವುದೇ ಕಾರಣಕ್ಕೂ ಲಾಭಕ್ಕಿಂತ ನಷ್ಟದಲ್ಲಿ ನಡೀತಾ ಹೋಗುತ್ತೆ. ಇದರಿಂದಾಗಿ ಈ ಮಾಸದಲ್ಲಿ ಆಲ್ಮೋಸ್ಟ್ ಅವರಿಗೆ 50-50ಕ್ಕಿಂತ 50-40 ಅಂತ ಹೇಳ್ಬೋದು. ಅವರು ಪರ್ಸೆಂಟೇಜ್ ವಿಚಾರ ನೋಡ್ತಾ ಇದ್ರೆ, ಅಂದರೆ ಒಳ್ಳೇದು ಕೆಟ್ಟದ್ದು, ಅಂದರೆ 50%, 60% ಸಂಪೂರ್ಣವಾಗಿ ಅವ್ರಿಗೆ ನಷ್ಟ ನಡೀತಾ ಹೋಗುತ್ತೆ. 40% ಸ್ವಲ್ಪ ಅನುಕೂಲ ಅಂತ ಹೇಳ್ಬೋದು. ಯಾಕೆ ಗುರುಬಲ ಇದ್ದಷ್ಟು ಅನುಕೂಲ ಆಗುವಂಥ ಯೋಗ ಇರುತ್ತೆ. ಗುರುಬಲ ಕಳ್ಕೊಂಡಷ್ಟು ಕಿರಿಕಿ ಹೆಚ್ಚಾಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಅತ್ಯಧಿಕ ಧನದ ಖರ್ಚು ಇರುತ್ತೆ. ಅಂದರೆ ಅತ್ಯಧಿಕ ಧನದ ಖರ್ಚು, ಅಂದರೆ ಹಣಕಾಸು ವ್ಯಯ, ಬರೀ ಖರ್ಚು
ಖರ್ಚು ಮಾಡಿ ಸಾಕಾದ ಎದಕ್ಕಪ್ಪ ಬೇಕು ಈ ಜೀವನ, ನಮಗೆ ಈ ಖರ್ಚಕ್ಕೆ ಸಾಕಾಗಿದೆ ಅಂತೇಳಿ ಈ ಥರ ಮನೋಭಾವನೆ ರೂಪದಲ್ಲಿ ಬರುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಗೆ ಹಣಕಾಸು ತೊಂದರೆಗಳು, ಸಾಲದ ಹೊರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಏನೇ ಮಾಡೋಕ್ಕೆ ಹೋದರೂ ಏನೋ ಒಂದು ಆಗಿ ನಷ್ಟಕರ ಜೀವನ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ವಿದ್ಯಾಭ್ಯಾಸದಲ್ಲಿ ಕೂಡ ಕೊರತೆ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗುವಂಥ ಪ್ರಸಂಗಗಳು, ಎಷ್ಟೇ ಓದ್ತಾ ಇದ್ದೀರಿ, ಎಷ್ಟೇ ನೀವು ಜಾಣ್ಮೆ ಇರ್ತೀರಾ, ಎಷ್ಟೇ ತೀಕ್ಷ್ಣವಾಗಿರ್ತೀರಾ, ಬುದ್ಧಿವಂತಿದ್ರೂ ಕೂಡ ಸ್ವಲ್ಪ ಕೊರತೆ ಉಂಟಾಗುವ ಯೋಗಗಳು, ವಿದ್ಯಾಭ್ಯಾಸದಲ್ಲಿ ಕೊರತೆ, ಕಿರಿಕಿರಿಗಳು, ಒತ್ತಡ ಮೇಲೆ ಎಷ್ಟು ಮುಂದೆ ಓದ್ತಾ ಹೋಗ್ತೀರಾ, ಹಿಂದಿನ ಮರಿತಾ ಹೋಗ್ತೀರಾ, ಇಂಥ ಪ್ರಸಂಗಗಳು ಬಂದು ಹೋಗ್ತಾ ಇರುತ್ತೆ. ಇದರಿಂದಾಗಿ ಅರುಮರು ರೂಪದಲ್ಲೇ ಆಗಿದೆ. ಅದು ಮರುಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ನೆನಪು ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಸಾಧಾರಣ ಅದು ಎಷ್ಟೇ ಸ್ವಲ್ಪ ಎಫೆಕ್ಟ್ ಆದಷ್ಟು ಸ್ವಲ್ಪ ಸಾಧಾರಣಷ್ಟು ನಿಮ್ಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಎಳಿಗೆ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಕೇರ್ಲೆಸ್ ಮಾಡಿದಷ್ಟು ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಆಗುವಂಥ ಪ್ರಸಂಗಗಳು ಭಾಳ ಇದೆ. ಇದರಲ್ಲಿ ಹೆಚ್ಚಿನ ಗಮನ ಕೊಟ್ಟು ಓದೋದಷ್ಟು ಚೆನ್ನಾಗಿರುವಂಥ ಯೋಗ ಬರುತ್ತೆ. ಮತ್ತು ಇದರಲ್ಲಿ ಸ್ವಲ್ಪ ಜನರಿಗೆ ಶುಭ ಅಂದರೆ ಈ ರಾಶಿಯು ಸ್ವಲ್ಪ ಈ ಮಾಸದಲ್ಲಿ ಹೆಚ್ಚಿನ ಒತ್ತಡ ಇದ್ದರೂ ಸಹ ಕೆಲವು ಜನರಲ್ಲಿ ಮಾತ್ರ ಈ ರಾಶಿಯವರಿಗೆ ಕೆಲವು ಒಂದು ದೈವ ಒಂದು ಕೃಪದಿಂದನೋ ಮತ್ತು ಹಿರಿಯರ ಮಾರ್ಗದರ್ಶನ ನಡೆದಷ್ಟು ಕೆಲವು ಜನರಿಗೆ ಉತ್ತಮವಾಗಿ ಶುಭ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪ ಭಾಳ ಅನನುಕೂಲ, ಕಿರಿಕಿರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಏನೇ ಮಾಡಿದ್ರು ಸ್ವಲ್ಪ ಅವರಿಗೆ ಮುಂದುವರೆಕೆ ಅವ್ರ ಕೈಲಿ ಆಗೋದು ವಿಚಾರಗಳು ಭಾಳ ಕಮ್ಮಿ. ಇದರಿಂದಾಗಿ ಸ್ವಲ್ಪ ಹುಷಾರಾಗಿ ಮುಂದುವರೆದಷ್ಟು ಒಳ್ಳೇದಾಗುವಂಥ ಯೋಗಗಳು ಬರ್ತಾ ಹೋಗುತ್ತೆ. ಮತ್ತು ಆಸ್ತಿ ವಿಷಯದಲ್ಲಿ ತೊಂದರೆ ಬರುವಂಥ ಸಾಧ್ಯತೆಗಳು ಹೆಚ್ಚು. ಆಸ್ತಿ ಬರುವಂಥ ವಿಚಾರ, ಯಾಕಂದ್ರೆ ನಿಮಗೆ ಆಸ್ತಿ ಎಷ್ಟೋ ಪೆಂಡಿಂಗ್ ಉಳಿತಾ ಇರುತ್ತೆ, ಬರುತ್ತಂತ ನಂಬಿ ಕುಂತದವ್ರಿಗೆ ಸ್ವಲ್ಪ ಭಾಳ ತೊಂದರೆಗಳು, ಕಿರಿಕಿರಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಆಸ್ತಿ ಆಡಂಬರದಲ್ಲಿ ಕೂಡ ಕಲಹ ಉಂಟಾಗುವಂಥ ಯೋಗ ಬರುತ್ತೆ. ಮತ್ತು ಆಸ್ತಿ ನಿಮ್ಮ ಕೈ ಸೇರೋ ಅಷ್ಟರೊಳಗದಲ್ಲಿ ಕೈ ಜಾರಿ ಹೋಗುವಂಥ ಸ್ಥಿತಿನೂ ಬರ್ತಾ ಹೋಗುತ್ತೆ. ಇದರಿಂದಾಗಿ ಏನೇ ಮಾಡಿದ್ರು ಕೂಡ ನಿಮಗೆ ಎಲ್ಲ ಕಡೆಯಿಂದ ಒತ್ತಡ ಮೇಲೆ ಆಗ್ತಾ ಹೋಗುತ್ತೆ. ಈ ತಿಂಗಳು ಮನೆ ಕಟ್ಟುವ ಯೋಚನೆ ಮಾಡುವುದು ಉತ್ತಮನೇ, ಆದರೆ ಅದು ಅಷ್ಟು ಸುಲಭವಾಗಿ ನಡೆಯೋದಿಲ್ಲ. ಆಸೆ ಆಕಾಂಕ್ಷೆ ಇರುತ್ತೆ, ಮೇ ತಿಂಗಳಲ್ಲಿ ನಾವೇನೋ ಒಂದು ಶುಭ ಕಾರ್ಯ ಮಾಡೋಣ, ಮನೆ ಕಟ್ಟೋಕ್ಕೆ ಏನೋ ವ್ಯವಸ್ಥೆ ಮಾಡೋಣ, ಲೋನ್ ಆಗಿದೆ, ಇಲ್ಲ ಮನೆ ದುಡ್ಡು ಇದೆ, ಏನೋ ಮಾಡೋಣ ಅಂತಿಲ್ಲ. ಆದರೂ ಅದರಲ್ಲಿ ವಿಘ್ನಗಳು 108 ಆಗ್ತಾ ಹೋಗುತ್ತೆ. ಮನೆ ಕಟ್ಟಬೇಕಂತ ಅನ್ನಷ್ಟರಲ್ಲಿ ಏನೋ ತೊಂದರೆಗಳು, ಕಿರಿಕಿರಿ ಆಗಿ ಸಮಸ್ಯೆಗಳು ಎಲ್ಲ ರೀತಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಮತ್ತು ಕಷ್ಟಪಟ್ಟು ಮಾಡಿದ್ರೆ, ಸ್ವಲ್ಪ ಆಸಕ್ತಿಯಿಂದ ಏನೋ ಒಂದು ಮಾಡಿದ್ರೆ ಈ ತಿಂಗಳು ಮುಂದೆ ದುಡಿದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ ಅಂತ. ಮತ್ತು ಏನೇ ಮಾಡೋದು ಶುಭ ಕಾರ್ಯ ಕೈ ಹಾಕಿದ್ರೆ ಒಳ್ಳೇದಾಗುತ್ತೆ. ಶುಭ ಅಂದರೆ ಮದುವೆ ಕಾರ್ಯ, ಮತ್ತು ಶುಭ ಮನೆಯಲ್ಲಿ ನಾಮಕರಣ, ಮದುವೆ, ಯಾವುದೋ ಒಂದು ಶುಭ ವಿಚಾರದಲ್ಲಿ ಏನೋ ಮಾತುಕತೆ, ಏನೋ ವಿಚಾರ ಇದ್ದರೆ ಅದು ಮಾಡಿದಷ್ಟು ಒಳ್ಳೇದಾಗುತ್ತೆ. ಅದರಲ್ಲಿ ಯಾವುದು ವಿಘ್ನಲ್ಲಿ ಒಪ್ಪದಷ್ಟು ಬರಲ್ಲ. ಮನೆ ಕಟ್ಟಡದಲ್ಲಿ ಸ್ವಲ್ಪ ವಿಘ್ನ ಬರುವಂಥ ಯೋಗ ಬರುತ್ತೆ. ಆದಷ್ಟು ಸ್ವಲ್ಪ ಹುಷಾರಾಗಿ ವಿಚಾರ ಮಾಡಿ ಮುಂದುವರೆದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಶತ್ರು ಕಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ಶತ್ರು ಕಾಟ, ಶತ್ರು ಭಯ, ಶತ್ರು ಭೀತಿ, ಶತ್ರು ಎಲ್ಲ ರೀತಿಯಿಂದ ನಿಮಗೆ ಆವರಿಸ್ಕೊಂಡ್ಬಿಡ್ತಾನೆ. ಆದರೆ ನೀವು ಹಿಂದೆ ಮುಂದೆ ನಿಮ್ಮ ಹಿತಶತ್ರುಗಳೇ ನಿಮಗೆ ಎಲ್ಲ ರೀತಿ ಪೆಟ್ಟು ಕೊಡುವಂಥ ಯೋಗ ಬರ್ತಾ ಹೋಗುತ್ತೆ. ಶತ್ರುಗಳಿಂದಾಗಿ ಮಿತ್ರರು ಕೂಡ ನಿಮಗೆ ತೊಂದರೆಗಳಾಗ್ತಾ ಹೋಗುತ್ತೆ. ಮಿತ್ರದಿಂದನೂ ಆದಷ್ಟು ಶತ್ರು ಕಡೆಯಿಂದ ಸ್ವಲ್ಪ ಹುಷಾರಾಗಿ, ಯಾಕೆ ಏನೇ ಕೆಲಸ ಮಾಡೋಕ್ಕೆ ಹೋದರೂ 108 ಸಲ ವಿಚಾರ ಮಾಡಿ ಮುಂದುವರೆದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಇಲ್ಲದ ಸಲ್ಲದ ವಿಚಾರಗಳು, ಅಪವಾದ, ಅವಮಾನಗಳು ಈಡಾಗುವಂಥ ಪ್ರಸಂಗಗಳು, ಯಾಕಂದ್ರೆ ಮೇಲಾಧಿಕಾರಿಗಳಿಂದಾಗಲಿ ಮತ್ತು ನಿಮ್ಮ ಒಂದು ಮನೆ ಹಿರಿಯರ ಕಡೆಯಿಂದಾಗಲಿ ಯಾರು ನಿಮ್ಮ ಬಗ್ಗೆ ಇಲ್ಲದ ಅಪಪ್ರಚಾರ ಮಾಡಿ ಅಪವಾದ ವಹಿಸಿ ಏನೇ ತೊಂದರೆಗಳು ಕೊಟ್ಟರು ಕೂಡ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿ ನೀವು ಮಾಡಿಲ್ಲ ಅಂತಂದ್ರೆ ಮಾಡಿದ ಅಪಪ್ರಚಾರ ಬಂದು ನಿಮ್ಮ ಮೇಲೆ ಗೂಬೆ ಕೂರಿಸುವಂಥ ಯೋಗ ಬರ್ತಾ ಹೋಗುತ್ತೆ. ಇದಕ್ಕೆ ಜಾಗರೂಕತೆಯಿಂದ ವಿಚಾರ ಮಾಡಬೇಕಾದ ಯಾರಿಗೂ ಸುಲಭ ನಂಬೋದು ಅವಶ್ಯಕತೆ ಇರೋದಿಲ್ಲ. ಈ ರಾಶಿಯವರು ಈ ತಿಂಗಳು ಭಾಳಷ್ಟು ಹುಷಾರಿರಬೇಕಾಗುತ್ತೆ. ಇಲ್ಲ ಅಂತಂದರೆ ಸಂಪೂರ್ಣವಾಗಿ ಇಲ್ಲಿಸಲು ವಿಚಾರ ಬರ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಕೆಟ್ಟ ಒಂದು ಕಪ್ಪು ಚುಕ್ಕೆ ಥರ ಇರುವಂಥ ಯೋಗ ಬರ್ತಾ ಹೋಗುತ್ತೆ. ಹೆಚ್ಚಿನ ವಿಚಾರಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯವ್ರು ನಡೆಯಬೇಕಂತ ಇದ್ದರೂ ಕೂಡ ಎಲ್ಲರೂ ಏರಿಳಿತ ರೂಪದಲ್ಲಿ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ಸ್ವಲ್ಪ 5 ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಬನ್ನಿ, ಎಳ್ಳು ಬತ್ತಿ ದೀಪ ಹಚ್ಚಿ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ಎಲ್ಲ ರೀತಿ ಅನುಗ್ರಹ ಸಿಗ್ತಾ ಹೋಗುತ್ತೆ. ಏನೇ ಮಾಡಿದ್ರು ಸ್ವಲ್ಪ ಹುಷಾರಿಂದ ಒಂದು ಹೆಜ್ಜೆ ಪ್ರಯತ್ನ ಮಾಡಿ ಮುಂದಿಡಿ, ಎಲ್ಲ ಒಳ್ಳೆಯದಾಗುತ್ತೆ. ಹೆಚ್ಚಿನ ಮಾಹಿತಿ ನಮಗೆ ಸಂಪರ್ಕಿಸಿ. ಶುಭವಾಗಲಿ. ಸರ್ವಜನ ಸುಖನ ಭವಂತು.